ಹಾಯ್ ಎವ್ರಿವನ್, ಗೊಜ್ಜನ್ನು ಮಾಡಿಕೊಂಡು ವಾಂಗಿಬಾತ್ ಮಾಡ್ಕೊಂಡಿರ್ತೀರ. ಆದರೆ ಯಾವತ್ತೂ ಈ ರೀತಿ ದಮ್ ವಾಂಗಿಬಾತ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮದುವೆ ಮನೆ ಮತ್ತು ಕೇಟ್ರಿಂಗ್ಗಳಲ್ಲಿ ಕೊಡ್ತಾರಲ್ಲ, ಆ ರೀತಿ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ರುಬ್ಕೊಳ್ಬೇಕು ಅಂತ ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು ಬಹಳ ಕ್ವಿಕ್ಕಾಗಿ ಆಗೋಗುತ್ತೆ. ಆದರೆ ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ. ಬರೀ ವೆಜಿಟೇಬಲ್ ಪುಲಾವ್ ಮತ್ತು ಟೊಮೆಟೊ ಬಾತ್ ಮಾಡಿಕೊಂಡು ಬೇಜಾರಾದಾಗ ಈ ರೀತಿ ದಮ್ ವಾಂಗಿಬಾತ್ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ಇಷ್ಟು ಸಿಂಪಲ್, ಇಷ್ಟು ಟೇಸ್ಟಿಯಾದ ಮದುವೆ ಮನೆ ಶೈಲಿಯ ದಮ್ ವಾಂಗಿಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 50ರಿಂದ 70 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ 3 ಮರಾಠ ಮೊಗ್ಗು, 2 ಬಿರಿಯಾನಿ ಎಲೆ, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹೆಚ್ಕೊಂಡಿರೋದನ್ನು ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಗೊಜ್ಜು ಮಾಡಿ ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೆ ಪುದೀನ ಹಾಕ್ಕೊಳ್ಳಲ್ಲ, ಆದರೆ ಈ ದಮ್ ವಾಂಗಿಬಾತ್ಗೆ ಪುದೀನ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ 2 ದಪ್ಪ ಈರುಳ್ಳಿನ ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನ ಈ ರೀತಿ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ, ನಂತರ ಅರ್ಧ kg ಮೈಸೂರು ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ರೆ ಈ ವಾಂಗಿಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. 1/4ರಿಂದ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ದಮ್ ವಾಂಗಿಬಾತ್ಗೆ ಕ್ಯಾಪ್ಸಿಕಮ್ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು, ಅದರಿಂದ ಕ್ಯಾಪ್ಸಿಕಮ್ ಹಾಕೊಳ್ಳೋದನ್ನು ಮರಿಬೇಡಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೆನೆಸಿಟ್ಟ ಒಣ ಬಟಾಣಿನೂ ಕೂಡ ಹಾಕ್ಕೊಳ್ಬೋದು. ಬದನೆಕಾಯಿ ಬೇಗ ಬೇಯೋದ್ರಿಂದ ಈ ರೀತಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕಿ, ಹಾಗೆ ಮೇನ್ ಇಂಗ್ರೀಡಿಯೆಂಟ್ ವಾಂಗಿಬಾತ್ ಪೌಡರ್, ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಹಾಕಿದ್ದೀನಿ. ಈಗ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಬೇಯಿಸೋದೇನು ಬೇಡ. ವಾಂಗಿಬಾತ್ ಪೌಡರ್ ರೆಸಿಪಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ಇದಕ್ಕೆ ಹಸಿ ಕೊಬ್ಬರಿನ ಹಾಕಲಿಕ್ಕೆ ಹೋಗಬೇಡಿ, ಒಣಕೊಬ್ಬರಿನೇ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಮಿಕ್ಸ್ ಮಾಡ್ತಿದ್ದಂಗೆ ಒಣಕೊಬ್ಬರಿದು ಒಳ್ಳೆ ಘಮ ಬರ್ತಾ ಇರತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ 3 ಟೊಮ್ಯಾಟೋನ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ಟೊಮ್ಯಾಟೋನ ಬಾಡಿಸ್ಕೊಳ್ಬೇಕು. ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಈ ದಮ್ ವಾಂಗಿಬಾತ್ಗೆ ಬೆಳ್ಳುಳ್ಳಿ ಶುಂಠಿ ಆಗಲಿ ಬಳಸಲ್ಲ. ಹಬ್ಬಗಳಲ್ಲಿ ಬೆಳ್ಳುಳ್ಳಿ ಬಳಸಲಿಕ್ಕೆ ಇಷ್ಟಪಡದೇ ಇರೋರು ಈ ರೀತಿ ವಾಂಗಿಬಾತ್ನ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇದ್ದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಟೊಮ್ಯಾಟೊ ಬಾಡಿಸ್ಕೊಂಡ್ಮೇಲೆ ಈಗ ಇದಕ್ಕೆ 2 ಕಪ್ ಅಕ್ಕಿದು ವಾಂಗಿಬಾತ್ ಮಾಡ್ತಿರೋದ್ರಿಂದ 4 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ 2 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ನೀರನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಬೇಕು. 1 ವಿಷಲ್ ಕೂಗಿ ಪ್ರೆಷರೆಲ್ಲ ಹೋಗಿದೆ, ಒಳ್ಳೆ ಘಮ ಬರ್ತಾ ಇದೆ, ತುಂಬಾ ಸಾಫ್ಟಾಗಿ ಒಳ್ಳೆ ರುಚಿ ಇರುತ್ತೆ. ಈಗ ಫಂಕ್ಷನ್ಗಳಲ್ಲಿ ಮಾಡೋ ಅಂಥ ಬಿಸಿ ಬಿಸಿ ದಮ್ ವಾಂಗಿಬಾತ್ ರೆಡಿಯಾಗಿದೆ. ತುಂಬಾ ಸಿಂಪಲ್ ರೆಸಿಪಿ ಇದು. ಪುಲಾವ್, ಟೊಮೆಟೊ ಬಾತ್ಗಿಂತ ಬಹಳ ಬೇಗ ಆಗೋಗುತ್ತೆ, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ದಮ್ ವಾಂಗಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.